ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮಗೆ ಬರ್ದೇನೆ ಬಹಳಷ್ಟು ದಿನಗಳಾಯಿತು. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ, ಹಾಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಇನ್ನೂ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿಲ್ಲ. ಹಾಗಾದರೆ ನಿಮ್ಮ ತಲೆಯಲ್ಲಿ ಇರುವಂಥ ಪ್ರಶ್ನೆ ಏನು ಅಂತಂದರೆ, ಯಾವಾಗ ಈ ಒಂದು ಹಣ ಬಂದು ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ. ಆದರೆ ಇಲ್ಲಿ ಈ ಹಣಕ್ಕೆ ನೀವು ವೆಯ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲೇ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಅಂದ್ರೆ ಹೊಸ ಅಪ್ಡೇಟ್ಸ್ಗಳನ್ನು ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನು ಆ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾನೆ. ಹಾಗೇನೆ ಇಲ್ಲಿ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂತಂದ್ರೆ, ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನೋಡ್ತಿರುವಂತ 90 to 95% ವೀಕ್ಷಕರು ಸಬ್ಸ್ಕ್ರೈಬೇ ಮಾಡ್ಕೊಂತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋಗೆ ಯಾರು ಲೈಕ್ನ ಮಾಡಿಲ್ಲ ನೋಡಿ, ಎಲ್ಲರೂ ಕೂಡ ಈಗಲೇ ಲೈಕ್ನ ಮಾಡ್ಕೊಳ್ಳಿ. ಯಾರು ಲೈಕ್ನ ಮಾಡಿಲ್ಲ ನೋಡಿ, ಇವಾಗಲೇ ಲೈಕ್ನ ಮಾಡಿ. ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತ ಗೊತ್ತು, ಬೇಗ ಲೈಕ್ನ ಮಾಡ್ಕೊಳ್ಳಿ. ಓಕೆ ವೀಕ್ಷಕರ, ಇಲ್ಲಿ ನೋಡಿ, ನಾನು ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ಈಗ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂತ ಅಂದ್ರೆ, ಇಲ್ಲಿ ಮೊದಲು ಏನಿತ್ತು, ಇಲ್ಲಿ ಆರ್ಥಿಕ ಇಲಾಖೆ ಕಡೆಯಿಂದ ಹಣವನ್ನ ರಿಲೀಸ್ ಮಾಡಿ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ಅಮೌಂಟ್ ಏನಿತ್ತು ಆ ಒಂದು ಅಮೌಂಟ್ ಅನ್ನ ನಿಮ್ಮ ಒಂದು ಖಾತೆಗಳಿಗೆ ಡಿ ಅವರು ಇಲ್ಲಿ ನಿಮ್ಮ DBT ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ಡೈರೆಕ್ಟ್ ಆಗಿ ಹಣ ಬಂದು ತಲುಪ್ತಾ ಇತ್ತು. ಈ ರೀತಿಯಾಗಿ ಒಂದು ರಾಜ್ಯ ಸರ್ಕಾರ ಒಂದು ನಿಯಮಗಳನ್ನು ಮಾಡಿ ಆ ಒಂದು ನಿಯಮದ ಪ್ರಕಾರ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದು ತಲುಪ್ತಾ ಇತ್ತು. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮುಖಾಂತರ ನಿಮಗೆ ಹಣ ಬಂದು ತಲುಪ್ತಾ ಇತ್ತು. ಆದರೆ ಇಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು, ಒಂದು ನಿರ್ಧಾರವನ್ನು ಮಾಡಿದೆ. ಏನು ಆ ನಿರ್ಧಾರ? ಹಾಗಾದರೆ ನಿಮಗೆ ಇನ್ನು ಮುಂದೆ ಹಣ ಬರೋದಿಲ್ವಾ? ಹಣ ಬರೋದಾದರೆ ಯಾವಾಗ ಬರುತ್ತೆ? ಲೇಟಾಗಿ ಬರುತ್ತಾ? ಹಾಗಾದರೆ ನಿಮ್ಮ ಹಣ ಡೈರೆಕ್ಟಾಗಿ ನಿಮ್ಮ ಕೈಗೆ ಹಣ ಬರೋದಿಲ್ವಾ ಅಂತ ನೀವು ಪ್ರಶ್ನೆಯನ್ನು ಕೇಳಬಹುದು. ಹಾಗಾದರೆ ಹೇಗೆ ಬರುತ್ತೆ ಅಂತ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ನ ಮಾಡಿಲ್ಲ ಅಂದರೂ ಕೂಡ ಬೇಗ ಲೈಕ್ನ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ 2 ರಿಂದ 3 ತಿಂಗಳು ಆಗಕ್ಕೆ ಬಂತು. ಈಗಾಗಲೇ ಜನವರಿ ತಿಂಗಳಿನಲ್ಲಿ ನಿಮ್ಗೆ ಈಗಾಗಲೇ ಹತ್ತತ್ರ ನಿಮಗೆ 17ನೇ ಕಂತಿನ ಹಣ ಕೂಡ ಬಂದು ತಲುಪಬೇಕಾಗಿತ್ತು. ಆದರೆ ಇಲ್ಲಿ ಈಗಾಗಲೇ ಬಂದು ತಲುಪಿಲ್ಲ ಅಂತಲೇ ಹೇಳ್ಬೋದು. ಈಗಾಗಲೇ ಮಾಧ್ಯಮದಲ್ಲೂ ಕೂಡ ನಿಮ್ಮೆಲ್ಲರಿಗೂ ಒಂದು ಮಾಹಿತಿನ ತಿಳಿಸ್ತಾ ಇದ್ದಾರೆ. ಏನು ಅಂತ ಅಂದ್ರೆ, ಈಗೆಲ್ಲರೂ ಕೂಡ ಅವರ ಒಂದು ಅನಿಸಿಕೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಒಂದು ಸರ್ವೆಯನ್ನು ಕೂಡ ಮಾಡಿ ಎಲ್ಲ ರಿಪೋರ್ಟರ್ಸ್ ಕೂಡ ಒಂದು ಸರ್ವೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತಲೂ ಕೂಡ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಒಂದು ಪ್ರಶ್ನೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಅವರು ಕೂಡ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕೂಡ ನಮಗೆ ಹಣ ಬಂದು ತಲುಪಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ 16ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗಿರ್ಬೋದು? ಹಾಗಾದರೆ ಇನ್ನು ಮುಂದೆ ಹಣ ನಿಮಗೆ ಹೇಗೆ ಬಂದು ತಲುಪುತ್ತೆ ಅಂತ ಹೇಳೋದಾದರೆ ವೀಕ್ಷಕರೇ, ಇಲ್ಲಿ ನೋಡಿ, ಇನ್ನು ಮುಂದೆ ಮೊದಲು ನಿಮಗೆ ಆರ್ಥಿಕ ಇಲಾಖೆ ಕಡೆಯಿಂದ ಹಣ ರಿಲೀಸ್ ಆಗಿ DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪ್ತಾ ಇತ್ತು. ಅಂದರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಹಣ ಬಂದು ತಲುಪ್ತಾ ಇತ್ತು. ಇಲ್ಲಿ ಯಾವ ಒಂದು ತೊಂದರೆಯನ್ನು ಕೂಡ ಇದ್ದಿದ್ದಿಲ್ಲ. ಆದರೆ ಇನ್ನು ಮುಂದೆ ನಿಮಗೆ ಇಲ್ಲಿ ನೋಡಿ, ನಿಮ್ಮ ಒಂದು ತಾಲೂಕ್ ಪಂಚಾಯಿತಿ ಆಫೀಸ್ ಏನಿದೆ ಆ ಒಂದು ತಾಲೂಕ್ ಪಂಚಾಯಿತಿ ಆಫೀಸ್ಗೆ ಇಲ್ಲಿ ಆರ್ಥಿಕ ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣವನ್ನು ಅವರು ತಾಲೂಕ್ ಪಂಚಾಯಿತಿ ಆಫೀಸ್ಗೆ ವರ್ಗಾವಣೆಯನ್ನು ಮಾಡ್ತಾರೆ. ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಅಂದರೆ ನಿಮಗೆ ಹಣವನ್ನು ಅವರು ಯಾವಾಗ ಹಾಕ್ತಾರೆ ನೋಡಿ, ಆವಾಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ, ನಿಮ್ಮ ಕೈಗೆ ಬಂದು ತಲುಪುತ್ತೆ. ಅವರ ಕಡೆಯಿಂದ ನೀವು ಈಸ್ಕೋಬೇಕಾಗತ್ತೆ. ಹೀಗೆ ಒಂದು ಪರಿಸ್ಥಿತಿ ಇವಾಗ ಬರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಮಾಹಿತಿನ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ನಿರ್ಧಾರವನ್ನು ಇನ್ನೂ ಕೂಡ 100% ತೆಗೆದುಕೊಂಡಿಲ್ಲ. ಆದರೆ ಇನ್ನು ಮುಂದೆ ಈ ಒಂದು ಮಾಹಿತಿಯನ್ನು ಅವರು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾರೆ. ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಅಂದರೆ ಇಲ್ಲಿ ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಏನೋ ಒಂದು ಪರಿಸ್ಥಿತಿ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಎಷ್ಟು ಸಲ ನೀವು ತಾಲೂಕ್ ಪಂಚಾಯತಿ ಆಫೀಸ್ಗೆ ಅಲ್ದಿರ್ತೀರ. ನೀವು ಒಂದು ಕೆಲಸ ಆಗಬೇಕಾದ್ರೆ ನೀವು ಏನೇನೆಲ್ಲ ಮಾಡಿರ್ತೀರ, ಕೆಲವೊಂದು ಕಡೆ ಲಂಚ ಕೇಳುವಂಥ ಒಂದು ಪರಿಸ್ಥಿತಿ ಕೂಡ ಎದುರಾಗ್ಬೋದು. ಆ ರೀತಿಯಾದಂಥ ಸಂದರ್ಭ ನಿಮಗೂ ಕೂಡ ಬರ್ಬೋದು. ಇಲ್ಲಿ ಆ ರೀತಿಯಾದಂಥ ಸಂದರ್ಭ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲೂ ಕೂಡ ಬರುತ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಈಸಿಯಾಗಿ ನಿಮಗೆ ಹಣ ಬಂದು ತಲುಪುತ್ತಾ, ಅಥವಾ ಏನಾದರೂ ನಿಮಗೆ ಇಲ್ಲಿ
ಕಷ್ಟಗಳು ಎದುರಾಗುತ್ತಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ವಿಚಾರದಲ್ಲಿ ಅಂತ ಕಾದು ನೋಡಬೇಕಾಗುತ್ತೆ. ಇದು ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಬಂದಿದೆ. ಈ ರೀತಿಯಾಗಿ ನಿಮಗೆ 16ನೇ ಕಂತಿನ ಹಣ ಏನಿದೆ ಫೆಬ್ರವರಿ ತಿಂಗಳಿನಲ್ಲಿ ರಿಲೀಸ್ ಆಗುವಂಥ ಚಾನ್ಸಸ್ಸು ಎಲ್ಲ ಇದೆ. ಆದಷ್ಟು ಬೇಗ ಬಂದು ರಿಲೀಸ್ ಆಗುತ್ತೆ, ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಬರ್ಬೋದು. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ನ ಮಾಡಿ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.